ಹೆಲೋ! ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಬನ್‌ನ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಈ ಬನ್ ಮಾಡೋದಕ್ಕೆ ನಮ್ಮಲ್ಲಿ ಮೈದಾ ಮತ್ತು ಈಸ್ಟ್ ಮತ್ತು ಹಾಲು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ಬನ್ ರೆಡಿ ಆಗತ್ತೆ. ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಬನ್‌ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್‌ನ ತೊಗೊಂಡಿದ್ದೀನಿ. ಒಂದು ಬೌಲ್‌ನಲ್ಲಿ ನಾನು 1 ಕಪ್ಪಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಬೆಚ್ಚಗೆ ಮಾಡ್ಕೊಂಡಿರೋ ಹಾಲನ್ನು ಹಾಕ್ತಾ ಇರೋದು. ಈಗ ನಾನು ಸ್ವಲ್ಪ ಅಂದರೆ 1/4 ಚಮಚದಷ್ಟು ನಾನು ಡ್ರೈ ಈಸ್ಟ್‌ನ ಹಾಕ್ತಾ ಇದ್ದೀನಿ. ಡ್ರೈ ಈಸ್ಟ್‌ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು 1 ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಿಹಿ ಜಾಸ್ತಿ ಏನಾದರೂ ಬೇಕಾದರೆ 3 ಟೇಬಲ್ ಸ್ಪೂನಷ್ಟು ಕೂಡ ನೀವು ಸಕ್ಕರೆನ ಹಾಕ್ಕೊಬೋದು. ನನಗೆ ಇಲ್ಲಿ 1 ಸ್ಪೂನಷ್ಟು ಸಕ್ಕರೆ ಸಾಕಾಗಿದೆ. ಸೊ ಇವಾಗ ನಾನು ಚೆನ್ನಾಗಿ ವಿಸ್ಕ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಸಕ್ಕರೆ ಎಲ್ಲ ಕರಗಿಸ್ಬಿಟ್ಟು ತಿರುಗಿಸಾದ್ಮೇಲೆ ನಾನು ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಸಮಯ ಅಂದರೆ ಒಂದು 30 ನಿಮಿಷಗಳ ಕಾಲ ಬಿಡ್ತಿದ್ದೀನಿ ಹೀಗೆ. ಈಗ 30 ನಿಮಿಷ ಆಗಿದೆ. ಈಸ್ಟ್ ಎಲ್ಲ ಫರ್ಮೆಂಟ್ ಆಗಿದೆ ನೋಡಿ, ಈ ಥರ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ನಾವು ಬೆಚ್ಚಗಿರೋ ಹಾಲಿಗೆ ಹಾಕಬೇಕು, ಇಲ್ಲಾಂದರೆ ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ. ಆ ತಟ್ಟೆಗೆ ನಾನು 1 ಕಪ್ಪಷ್ಟು ಮೈದಾನ ತೊಗೊಂಡು ಸ್ವಲ್ಪ ಸಾಲ್ಟ್‌ನ ಹಾಕ್ಕೋತಾ ಇದ್ದೀನಿ. ಈ ಸಾಲ್ಟ್‌ನೆಲ್ಲ ಮೈದಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿರೋ ಹಾಲನ್ನು ನಾನು ಈ ಮೈದಾನ ಕಲಸೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಈಗ ನಾನು ಈ ಎಲ್ಲ ಫರ್ಮೆಂಟ್ ಆಗಿರೋ ಹಾಲನ್ನು ಈ ಫುಲ್ಲು ಮೈದಾ ಕಲಸೋದಕ್ಕೆ ಬಳಸ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಈಗ ನಾನು ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ನಾದೋದ್ರಿಂದನೇ ನಮಗೆ ಬನ್ನು ಚೆನ್ನಾಗಿ ಬರೋದು. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಹಿಟ್ಟನ್ನು ಅಷ್ಟೇ ಚೆನ್ನಾಗಿ ಸ್ಪಾಂಜಿಯಾಗಿ ನಮಗೆ ಬನ್ ರೆಡಿ ಆಗುತ್ತೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಈ ಹಿಟ್ಟನ್ನು ನಾದಿ. ಮುಂದೆ ಬನ್ ಚೆನ್ನಾಗಿ ಬರಬೇಕು ಅಂದರೆ ನೀವು ನಾದೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಒಂದು 10 ನಿಮಿಷಗಳ ಕಾಲನಾದರೂ ನೀವು ನಾದ್ಕೊಬೇಕಾಗತ್ತೆ ಹಿಟ್ಟನ್ನು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬಂದಿರಬೇಕು.
ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸವರ್ಬಿಟ್ಟು ಮತ್ತೆ ನಾನು 10 ನಿಮಿಷಗಳ ಕಾಲ ಬಿಡ್ತಿದ್ದೀನಿ ಪಾತ್ರೆ ಮುಚ್ಚಿಬಿಟ್ಟು. ನಾವು ಪಾತ್ರೆ ಮುಚ್ಚೋದಕ್ಕಿಂತ ಮುಂಚೆ ನಾವು ನಾದಿರೋ ಹಿಟ್ಟನ್ನು ಈ ರೀತಿಯಾಗಿ ಮಡ್ಚ್ಕೊಬೇಕಾಗತ್ತೆ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನೀವು ಹಿಟ್ಟನ್ನು ಮಡಚಿ. ಇದೇ ಶೇಪಲ್ಲಿ ನೀವು ಮಡಚಿ ಇಡಬೇಕಾಗತ್ತೆ ಹಿಟ್ಟನ್ನು. ಈಗ ನಾನು 10ರಿಂದ 15 ನಿಮಿಷಗಳ ಕಾಲ ಈ ಹಿಟ್ಟನ್ನು ನೆನೆಹಾಕೋದಕ್ಕೆ ಬಿಡ್ತಿದ್ದೀನಿ. ಸೊ 10ರಿಂದ 15 ನಿಮಿಷ ಆದಮೇಲೆ ಈ ಹಿಟ್ಟು ಇನ್ನೂ ಸಾಫ್ಟಾಗಿ ಉಬ್ಬಿರುತ್ತೆ. ಈಗ ನಾನು ಮುಚ್ಚೋದಕ್ಕಿಂತ ಮುಂಚೆ ನಾನು ಈ ಸೈಡಲ್ಲಿ ಪಾತ್ರೆ ಸೈಡಲ್ಲೆಲ್ಲ ನಾನು ಎಣ್ಣೆನ ಹಾಕ್ಕೊಂಡು ಮತ್ತು ಆ ಹಿಟ್ಟಿನ ಮೇಲ್ಗಡೆನೂ ಕೂಡ ನಾನು ಎಣ್ಣೆನ ಹಾಕ್ಕೊಂಡು ಮುಚ್ತಿದ್ದೀನಿ. ಯಾಕಂದರೆ ಅದು ಫರ್ಮೆಂಟ್ ಆದಮೇಲೆ ಹಿಟ್ಟು ಸ್ವಲ್ಪ ದಪ್ಪದಾಗಿ ಇನ್ನೊಂಚೂರು ದಪ್ಪದಾಗಿ ಊದ್ಕೊಳ್ಳುತ್ತೆ. ಆವಾಗ ಹಿಟ್ಟನ್ನು ಪಾತ್ರೆಯಿಂದ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸೈಡಲ್ಲೆಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ ಅದಕ್ಕಾಗಿ. ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 10ರಿಂದ 15 ನಿಮಿಷಗಳ ಕಾಲ ಬಿಡ್ತಿದ್ದೀನಿ. ನೋಡಿ ಈ ಥರ ಹಿಟ್ಟು ಉಬ್ಬಿರುತ್ತೆ. ನಾನು ಈ ವಿಡಿಯೋ ಬಂದು 10ರಿಂದ 15 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ನೋಡಿ. ಈಗ ನಾನು ಒಂದು ತಟ್ಟೆ ತೊಗೋತಾ ಇದ್ದೀನಿ. ಈ ತಟ್ಟೆ ಮೇಲ್ಗಡೆ ನಾನು 1 ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ನಾನು ಫುಲ್ಲು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೈಗೂ ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಹಿಟ್ಟನ್ನು ಮಧ್ಯದಿಂದ ಪಂಚ್ ಮಾಡಿ ಆಮೇಲೆ ನಾನು ಸೈಡಿಂದ ಎತ್ಕೊಬೇಕಾಗತ್ತೆ. ಈಗ ನಾವು ಮತ್ತೆ ಒಂದು 10 ನಿಮಿಷಗಳ ಕಾಲ ನಾದೋಣ ಹಿಟ್ಟನ್ನು. ಈಗ ನಾನು ಅದೇ ತಟ್ಟೆಯಲ್ಲಿ ಸೈಡಲ್ಲಿ ನಾನು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಹಿಟ್ಟಿನ ಮೇಲ್ಗಡೆನೂ ಕೂಡ ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ನಾನು ಆ ಪೂರ್ತಿ ಮೈದಾ ಹಿಟ್ಟನ್ನು ನಾನು ಇದ್ರ ಮೇಲ್ಗಡೆ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಮೈದಾ ಹಿಟ್ಟನ್ನು ಮತ್ತೆ ಕಲಸುವಷ್ಟಿಲ್ಲ,
ಬಟ್ ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಗಟ್ಟಿಯಾಗೋದಕ್ಕೆ, ಸ್ವಲ್ಪ ಹಿಟ್ಟು ಗಟ್ಟಿಯಾಗಲಿ ಅಂತ ಅಂದ್ಬಿಟ್ಟು ನಾನು ಮೈದಾ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೋತಾ ಇರೋದು. ಈಗ ನಾನು ಈ ಹಿಟ್ಟನ್ನು ನಾನು 3 ಭಾಗಗಳ ಆಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಯಾವ ಥರ ಶೇಪಲ್ಲಿ ನಾನು ಹಿಟ್ಟನ್ನು ಮಡಚ್ತಾ ಇದ್ದೀನೋ ಅದೇ ಶೇಪಲ್ಲಿ ನೀವು ಹಿಟ್ಟನ್ನು ಮಡಚಬೇಕಾಗತ್ತೆ. ಈಗ ನಾನು ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲ್ಗಡೆ ಹಾಕ್ಕೊಂಡು ಶೇಪ್ ಬರಲಿಲ್ಲ ಅಂತ ಅಂದರೆ ಮತ್ತೆ ಶೇಪ್ ಮಾಡೋದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಶೇಪ್ ಮಾಡ್ಕೋತೀನಿ. ಈಗ 3 ಉಂಡೆನೂ ಶೇಪಾಗಿ ನಾನು ಮಾಡಿಟ್ಟಿದ್ದೀನಿ. ಇದನ್ನು ಮತ್ತೆ ನಾನು ಒಂದು ಪಾತ್ರೆ ಒಳಕ್ಕೆ ಹಾಕಿಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಬಿಡ್ತಿದ್ದೀನಿ. ಸೊ ನಾನು ಯಾವ ಪ್ಲೇಟನ್ನು ನಾನು ಓವನ್ ಅಥವಾ ಏನು ಸ್ಟವ್ ಮೇಲೆ ಇಡ್ತೀನೋ ಅದೇ ಪ್ಲೇಟಲ್ಲೇ ನಾನು ಇವಾಗ 10 ರಿಂದ 15 ನಿಮಿಷ ಬಿಡೋದು. ಸೊ ಅದಕ್ಕೆ ನಾನು ಸ್ವಲ್ಪ ಪ್ಲೇಟಿಗೆ ಎಣ್ಣೆನ ಸವರ್ಕೊಂಡು ನಾನು ಇಲ್ಲಿ ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೋತಾ ಇದ್ದೀನಿ, ಇಡೀ ಪ್ಲೇಟ್ಗೂ ತುಂಬ ಹರಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಿಮ್ಮ ಹತ್ರ ಬಟರ್ ಪೇಪರ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈ ಸ್ಟೆಪ್ನ ಫಾಲೋ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ ಬಟರ್ ಪೇಪರ್ ಏನಾದರೂ ಇದ್ದರೆ. ಈಗ ನಾನು ನೆನಾಕೋದಕ್ಕೆ ಅಂತ ಅಂದ್ಬಿಟ್ಟು 3 ಉಂಡೆಗಳನ್ನು ನಾನು ಈ ತಟ್ಟೆ ಮೇಲೆ ಇಡ್ತಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು 15 ಮಿನಿಟ್ಸ್ ಮತ್ತೆ ನೆನಾಕ್ತಿದ್ದೀನಿ. ಇದಾದ ನಂತರ ಸ್ವಲ್ಪ ಎಣ್ಣೆನ ಸವರಿದ ನಂತರ ಸ್ವಲ್ಪ ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಸವರಿರೋ ಕ್ಲಿಪ್ ಮಿಸ್ ಆಗಿದೆ ಇಲ್ಲಿ. 1 ಸ್ಪೂನ್ ಹಾಲನ್ನ ನಾನು 3 ಉಂಡೆಗಳ ಮೇಲೆ ನಾನು ಸವರ್ಕೊಂಡು ಇಟ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಶೈನಿಯಾಗಿ ಬರುತ್ತೆ ಅಂತ. ಈಗ ನಾನು 10 ರಿಂದ 15 ನಿಮಿಷಗಳ ಕಾಲ ಆ ಉಂಡೆನ ನೆನಾಕೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ವಿತೌಟ್ ಓವನ್ ಮತ್ತು ವಿತೌಟ್ ಸಾಲ್ಟ್ನ ಉಪಯೋಗಿಸ್ದಿರ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿರೋದ್ರಿಂದ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಕೊಂಡು ಒಂದು 15 ನಿಮಿಷಗಳ ಕಾಲ ಬಾಯ್ಲ್ ಆಗೋದಕ್ಕೆ ಬಿಡ್ತಿದ್ದೀನಿ. ಅದು ಪ್ರೀ ಹೀಟ್ಗೆ ಸಮ ಆಗುತ್ತೆ. ಈಗ ನಾನು 15 ನಿಮಿಷಗಳ ಕಾಲ ಬಿಟ್ಟಿರೋದು ಆದ ನಂತರ ನಾನಿಲ್ಲಿ ಒಂದು ಪ್ಲೇಟ್ನ ಕೆಳಗಡೆ ಇಟ್ಕೊಂಡಿದ್ದೆ ಸ್ಟ್ಯಾಂಡಾಗಿ. ಅದ್ರ ಮೇಲೆ ನಾನು ಈ ಉಂಡೆಗಳನ್ನ ಇಡ್ತಾಯಿದ್ದೀನಿ. ಇಟ್ಟು ನಾನು ಕರೆಕ್ಟಾಗಿ 1 ಅವರ್ವರೆಗೂ ನಾನು ಬೇಯಿಸಿದ್ದೀನಿ. ಬಟ್ ನನಗನ್ಸಿದ್ದು ಏನಂತ ಅಂದರೆ ಓವನ್ ಅಥವಾ ನೀರನ್ನು ಉಪಯೋಗಿಸ್ದಿರ ಉಪ್ಪನ್ನು ಕೆಳಗಡೆ ಹಾಕ್ಕೊಂಡು ಉಪಯೋಗಿಸೋದೇ ಬೆಸ್ಟ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಗ್ಯಾಸ್ ಬಳಸೋಷ್ಟು ಅವಶ್ಯಕತೆ ಬರುತ್ತೆ ಈ ನೀರಿಂದ. ಮತ್ತು ಸೈಡಲ್ಲಿ ನೀವು ನೋಡ್ಬೋದು ಆ ನೀರು ಒಳಗಡೆಗೆ ಒಂದೊಂದು ಟೈಮ್ ಬಂದಿತ್ತು, ಅದು ಕೂಡ ಪ್ರಾಬ್ಲಮ್ ಮಾಡುತ್ತೆ. ಸೊ ಇಷ್ಟಾಗಿತ್ತು ಈ ವಿಡಿಯೋ. ಸೊ ಇವತ್ತು ನಾನು ಹೇಳ್ಕೊಟ್ಟಿರೋದು ಹೇಗೆ ಬನ್ನನ್ನು ನಾವು ಮನೇಲೇ ಮಾಡ್ಕೊಳ್ಬೋದು, ಅದು ವಿತೌಟ್ ಓವನ್. ಮತ್ತು ನೀವು ಓವನ್ ಬಳಸ್ತಿಲ್ಲ ಅಂತ ಅಂದರೆ ಕೆಳಗಡೆ ಉಪ್ಪನ್ನ ಹಾಕ್ಕೊಂಡು ಪ್ರೀ ಹೀಟ್ಗೆ ಬಳಸ್ಕೊಂಡು ಇದು ಮಾಡ್ತೀರಾ. ನಾನಿಲ್ಲಿ ನೀರಿಂದನೇ ಬಳಸಿ ನಾನು ಮಾಡಿರೋದು. ಸ್ವಲ್ಪ ಕಷ್ಟ ಆಯಿತು, ಬಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.